ಬಾಟಲಿ ತುಂಬ ಇರುವೆ. ಒಂದು ದಿವಸ ಒಬ್ಬ ತನ್ನ ಪತ್ನಿಯನ್ನು ಕರೆದು ಹೇಳಿದ, ನಮ್ಮ ಅಜ್ಜ ಗುಡ್ಡದಲ್ಲಿರುವ ಮರದ ಬುಡದಲ್ಲಿ ತುಂಬ ನಾಣ್ಯಗಳನ್ನು ಒಂದು ಬಾಟಲಿಯಲ್ಲಿ ತುಂಬಿಸಿ ಹುಯ್ದಿಟ್ಟಿದ್ದಾನಂತೆ. ಅದು ಎಲ್ಲಿದೆ ಎಂದು ಗೊತ್ತಾಗಲು ಅದರ ಮೇಲೆ ಒಂದು ಕಲ್ಲು ಇರಿಸಿದ್ದಾನಂತೆ. ನನಗೆ ಅದು ಇವತ್ತು ಗೊತ್ತಾಯಿತು. ಅದನ್ನು ಈ ದಿನ ಸಾಯಂಕಾಲವೇ ಹುಡುಕಿ ಅಗೆದು ತೆಗೆಯಬೇಕೆಂದು ಆಲೋಚಿಸುತ್ತಿದ್ದೆ. ಆದರೆ ಈ ದಿನ ಬೇಡ, ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಅದನ್ನು ಅಗೆದು ತೆಗೆಯುತ್ತೇನೆ ಎಂದ. ಅವನ ನೆರೆಮನೆಯವನಿಗೆ ಈ ಮಾತು ಕೇಳಿಸಿತು. ಕೂಡಲೇ ಅವನು ಆ ಗುಡ್ಡಕ್ಕೆ ಹೋಗಿ ಮರದ ಬುಡದಲ್ಲಿದ್ದ ಕಲ್ಲನ್ನೆತ್ತಿ ಹುಗಿದಿಟ್ಟ ಬಾಟಲಿಯನ್ನು ಹೊರಗೆ ತೆಗೆದ. ಮುಚ್ಚಳ ತೆಗೆದಾಗ ಅದರೊಳಗಿಂದ ತುಂಬ ಇರುವೆಗಳು ಹೊರಗೆ ಬಂದು ಅವನನ್ನು ಕಚ್ಚತೊಡಗಿದವು. ಇದರಿಂದ ಕೋಪಗೊಂಡ ಅವನು ಬಾಟಲಿಯನ್ನು ಹಾಗೆಯೇ ಮುಚ್ಚಿ ತನ್ನ ನೆರೆಯವರ ಮನೆಗೆ ಹೋದ. ಅವರು ಮಲಗಿ ನಿದ್ರಿಸುತ್ತಿದ್ದರು. ಮನೆಯ ಮಾಳಿಗೆ ಹತ್ತಿ ಹೆಂಚನ್ನು ತೆಗೆದು ಒಳಗೆ ಇಣುಕಿದ. ಸೊಳ್ಳೆ ಪರದೆ ಹಾಕಿ ಪತಿ ಮತ್ತು ಪತ್ನಿ ಇಬ್ಬರು ಮಲಗಿರುವುದು ಕಾಣಿಸಿತು. ನಂತರ ಅವನು, ನೀನು ಸುಳ್ಳು ಹೇಳಿದೆ, ತಗೋ, ಇಲ್ಲಿದೆ ನಿನಗೆ ತಿನ್ನಲು ತುಂಬ ಇರುವೆಗಳು ಎನ್ನುತ್ತಾ ಬಾಟ್ಲಿಯನ್ನು ತೂತಿನ ಮೂಲಕ ಕೆಳಗೆ ಬಗ್ಗಿಸಿದ. ಟಿನ್ 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 ಮನೆಯೊಳಗೆ ಸದ್ದಾಗತೊಡಗಿತು. ಸದ್ದು ಕೇಳಿಸಿದ ಪತಿ ಮತ್ತು ಪತ್ನಿ, ಏನಿದು ವಿಚಿತ್ರ, ಆಕಾಶದ ನಾಣ್ಯದ ಮಳೆ ಸುರಿಯುತ್ತಿದೆ ಎಂದರು. ಇದನ್ನು ಕೇಳಿದ ನೆರೆಮನೆಯವರು ಕೂಡಲೇ ಬಾಟಲಿನ ಮೇಲೆತ್ತಿ ನೋಡಿದ. ಅದರೊಳಗೆ ಒಂದೇ ಒಂದು ನಾಣ್ಯ ಉಳಿದಿತ್ತು. ಅದು ಗುಡ್ಡಕ್ಕೆ ಹೋಗಿ ಕಷ್ಟಪಟ್ಟು ಬಾಟಲಿನ ಅಗೆದು ತೆಗೆದುದಕ್ಕೆ ಆತನಿಗೆ ಸಂಬಳ ಸಿಕ್ಕಿದ ಹಾಗಾಯಿತು.